ಹಿಂದೂಗಳ ಹೆಸರಿನಲ್ಲಿ ಮುಸ್ಲಿಮರ ವ್ಯಾಪಾರ, ಹಿಂದೂಗಳ ನಂಬಿಕೆ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಮುಸ್ಲಿಮರು. ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗ್ತಕ್ಕಂತಹ ಹಲವಾರು ಅಂಶಗಳು ಸಹ ಬೆಳಕಿಗೆ ಬಂದಿರ್ತದೆ. ಶಿವ ತುಳಸಿ ಹೆಸರಿನಲ್ಲಿ ಎಗ್ಗಿಲ್ಲದೆ ದಂಧೆ ಮಾಡ್ತಿದ್ದಾರೆ ಮುಸ್ಲಿಂ ವ್ಯಾಪಾರಿಗಳು. ರಾಜ್ಯದಲ್ಲೂ ಸದ್ದಿಲ್ಲದೆ ನಡೀತಿದೆ ಹಿಂದೂಗಳ ಹೆಸರಿನಲ್ಲಿ ಮುಸ್ಲಿಮರ ವ್ಯಾಪಾರ. ಸ್ಕ್ಯಾನ್ ಮಾಡುವಾಗ ಬರುವಂತದ್ದು ಮುಸಲ್ಮಾನರ ಹೆಸರು. ಅವರ ಹೋಟೆಲ್ಗೆ ಇವರು ಹೋಗ್ಬೋದು, ಇವರ ಹೋಟೆಲ್ಗೆ ಅವ್ರು ಹೋಗ್ಬೋದು. ಇದರಲ್ಲಿ ಯಾವುದೇ ರೀತಿ ತಕರಾರಿಲ್ಲ. ಹಿಂದೂಗಳ ನಂಬಿಕೆಗೆ ನೀವು ಘಾಸಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಮಸ್ಕಾರ ವೀಕ್ಷಕರೇ. ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರು ಹಿಂದೂಗಳ ಹೆಸರನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದಂತಹ ಘಟನೆಗಳು ನಿಮ್ಗೆ ಗೊತ್ತೇ ಇದೆ. ಈಗ ಇದೇ ರೀತಿ ಘಟನೆ ಗುಜರಾತ್ನಲ್ಲೂ ಕೂಡ ಮರುಕಳಿಸಿದೆ. ಗುಜರಾತ್ನಲ್ಲಿ ಮುಸ್ಲಿಮರು ಹಿಂದೂಗಳ ಹೆಸರನ್ನ ಇಟ್ಕೊಂಡು ಹೋಟೆಲ್ ನಡೆಸ್ತಿದ್ದಂತಹ ಒಂದು ಘಟನೆ ಈಗ ಬೆಳಕಿಗೆ ಬಂದಿದೆ. ಸೊ ಯಾವಾಗ ಈ ರೀತಿ ಘಟನೆಗಳು ಬೆಳಕಿಗೆ ಬಂತೋ ಗುಜರಾತ್ ಸರ್ಕಾರ ಇಂಥ ಹೋಟೆಲ್ಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದೆ. ಗುಜರಾತ್ ರಾಜ್ಯ ರಸ್ತೆ ಸಾರಿಗೆ ಇಲಾಖೆ ಇಂತಹ 27 ಹೋಟೆಲ್ಗಳ ಲೈಸೆನ್ಸ್ ಅನ್ನ ರದ್ದು ಮಾಡಿದೆ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಾವು ಹೈವೇಲಿ ಪ್ರಯಾಣ ಮಾಡಬೇಕಾದ್ರೆ ರಸ್ತೆ ಬದಿ ಡಾಬಾನೋ ಹೋಟೆಲ್ಸ್ಗಳು ಇರುತ್ತೆ. ಸೊ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಗೌರ್ಮೆಂಟ್ ಬಸ್ಸೇ ಆಗಿರ್ಬೋದು, ಪ್ರೈವೇಟ್ ಬಸ್ಗಳೇ ಆಗಿರ್ಬೋದು, ಕೆಲವೊಂದು ಹೋಟೆಲ್ಗಳ ಹತ್ರ ನಿಲ್ಲಿಸ್ತಾರೆ ಪ್ರಯಾಣಿಕರಿಗೆ ಊಟಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ. ಅದೇ ರೀತಿಲಿ ಗುಜರಾತ್ನ ರಾಜ್ಯ ರಸ್ತೆ ಸಾರಿಗೆ ಇಲಾಖೆಯ ಬಸ್ಗಳು ಈ ಹೋಟೆಲ್ಗಳ ಮುಂದೆ ಇವರು ಬಸ್ಸನ್ನು ಹೋಗಿ ನಿಲ್ಲಿಸ್ತಾ ಇದ್ರು. ಪ್ರಯಾಣಿಕರು ಕೂಡ ಅಷ್ಟೇನೆ ಬಸ್ ನಿಲ್ತಿದ್ದಂತೆ ಈ ಹೋಟೆಲ್ಗಳಿಗೆ ಹೋಗ್ತಿದ್ರು. ಬಹುತೇಕ ಪ್ರಯಾಣಿಕರು ಏನ್ ಮಾಡ್ತಾ ಇದ್ರು, ಆಬ್ವಿಯಸ್ಲಿ ನೀವು ಒಂದು ಹೋಟೆಲ್ಗೆ ಯಾವ ಬೋರ್ಡನ್ನು ಹಾಕಿರ್ತೀರಾ, ಹಿಂದೂಗಳ ಹೋಟೆಲ್ನ ಪ್ರಿಫರ್ ಮಾಡೋದು ಹೆಚ್ಚು. ಸೊ ಈ ರೀತಿ ಮುಸ್ಲಿಮರು ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಹಿಂದೂಗಳ ಹೆಸರನ್ನ ಇಟ್ಕೊಂಡು ಹೋಟೆಲ್ ಅನ್ನ ನಡೆಸ್ತಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಹೋಟೆಲ್ ಲೈಸೆನ್ಸ್ ತೆಗೆದುಕೊಳ್ಳುವಾಗ ಹಿಂದೂಗಳ ಹೆಸರನ್ನ ಕೊಡೋದು, ಆದರೆ ಅಸಲಿಗೆ ಈ ಹೋಟೆಲ್ಗಳನ್ನ ನಡೆಸೋದು ಮುಸ್ಲಿಮರು ಮತ್ತು ಅವರ ಕುಟುಂಬ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಗುಜರಾತ್ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಅನೇಕ ಜನ ಕಂಪ್ಲೇಂಟ್ ಕೊಟ್ಟಿದ್ರು. ಕಂಪ್ಲೇಂಟ್ ಕೊಟ್ಟಂತಹ ಬೆನ್ನಲ್ಲೇ ತನಿಖೆ ಕೂಡ ನಡೆದಿದ್ದು ಇದೀಗ ಗುಜರಾತ್ ಸರ್ಕಾರ ದಿಟ್ಟ ಕ್ರಮವನ್ನ ಕೈಗೊಂಡಿದೆ. ಇಲ್ಲಿ ಬಹು ಮುಖ್ಯವಾಗಿ ಜನರನ್ನ ಮಿಸ್ಲೀಡ್ ಮಾಡೋದು. ಹಿಂದೂಗಳ ಬೋರ್ಡ್ ಅನ್ನ ನೋಡಿದ ತಕ್ಷಣ ಹಿಂದೂಗಳು ಆಬ್ವಿಯಸ್ಲಿ ಅಲ್ಲಿ ಹೋಗ್ತಾರೆ, ಅದೊಂದಾಯ್ತು. ಅದರ ಜೊತೆಗೆ ಮುಸ್ಲಿಮರು ಹಿಂದೂಗಳ ಜನರ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ, ಅವರ ಭಾವನೆಗೆ ಅಗೌರವವನ್ನು ತೋರ್ತಿದ್ದಾರೆ. ಏನಾದರೂ ನಡೆಯುತ್ತೆ. ಸೊ ಈ ಮುಸ್ಲಿಮರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಇದ್ರ ಬಗ್ಗೆ ಕೇಳಿರ್ಬೋದು, ಆಹಾರ ಪದಾರ್ಥಕ್ಕೆ ಉಗುಳು ಹಾಕ್ತಿದ್ರು. ನಮ್ಮ ಇಸ್ಲಾಂ ಧರ್ಮದಲ್ಲಿ ಇದು ಒಳ್ಳೇದು ಅಂತ ಹೇಳ್ಕೊಂಡು ತಿನ್ನೋ ಆಹಾರಕ್ಕೆ ಉಗುಳು ಹಾಕ್ತಾರೆ. ಯಾರು ತಿಂತಾರೆ? ಈ ರೀತಿ ಗೊತ್ತಾದ ತಕ್ಷಣ ಹಿಂದೂಗಳಿಗೆ ಇದು ಫೇಕ್ ಮಾಡ್ತಾ ಇದ್ದಾರೆ, ಹಿಂದೂಗಳ ಹೆಸರಿನಲ್ಲಿ ಮುಸ್ಲಿಮರು ಈ ರೀತಿ ಹೋಟೆಲ್ಗಳನ್ನ ನಡೆಸ್ತಿದ್ದಾರೆ ಅನ್ನೋದು ಯಾವಾಗ ಗೊತ್ತಾಯ್ತೋ ಅವತ್ತಿನಿಂದ ಹಿಂದೂಗಳು ಕೂಡ ಈ ರೀತಿ ಹೋಟೆಲ್ಗಳಿಗೆ ಹೋಗೋಕೆ ಭಯ ಪಡ್ತಾ ಇದ್ದಾರೆ. ಇಂತಹ ಹೋಟೆಲ್ ಮಾಲೀಕರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಜನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ಗಳನ್ನ ಹರಿಬಿಟ್ಟಿದ್ರು. ಗುಜರಾತ್ನ ಯಾವುದೋ ನಾರ್ಮಲ್ ಸ್ಥಳಗಳಲ್ಲಿ ಈ ರೀತಿ ಹೋಟೆಲ್ಗಳನ್ನ ನಡೆಸ್ತಾ ಇರಲಿಲ್ಲ ಮುಸ್ಲಿಮರು ಹಿಂದೂಗಳ ಹೆಸರಿನಲ್ಲಿ. ಪ್ರಮುಖ ಸಿಟಿಗಳಲ್ಲೇನೆ ವಡೋದರ, ರಾಜ್ಕೋಟ್, ಅಹಮದಾಬಾದ್, ಮೆಹಸಾನಾ, ಭುಜ್ ಮತ್ತು ಸೂರತ್ ಇಲ್ಲೆಲ್ಲ ಮುಸ್ಲಿಮರು ಹೋಟೆಲ್ಗಳನ್ನ ನಡೆಸ್ತಿದ್ರು. ಉದಾಹರಣೆಗೆ ಶಿವಶಕ್ತಿ ಅನ್ನೋ ಹೋಟೆಲ್. ಸಾಮಾನ್ಯವಾಗಿ ಹಿಂದೂಗಳೇನ್ ಮಾಡ್ತಾರೆ, ಶಿವನ ಹೆಸರಲ್ಲಿರುವಂತಹ ಹೋಟೆಲ್ ಅಂತ ಹೇಳ್ಕೊಂಡು ಹೋಗ್ತಾರೆ, ಆದ್ರೆ ಅಸಲಿಗೆ ಇದನ್ನ ನಡೆಸ್ತಾ ಇದ್ದದ್ದು ಮುಸ್ಲಿಂ. ಇನ್ನೊಂದು ಕಡೆ ತುಳಸಿ. ಹಿಂದೂಗಳಿಗೆ ನಿಜವಾಗ್ಲೂ ಕೂಡ ತುಳಸಿ ಅನ್ನೋದು ಕೇವಲ ಗಿಡ ಮಾತ್ರ ಅಲ್ಲ, ಒಂದು ಪಾವಿತ್ರತೆಯ ಪೂಜ್ಯನೀಯ ಸಂಕೇತ. ತುಳಸಿ ಹೆಸರನ್ನ ಇಟ್ಕೊಂಡು ಹೋಟೆಲ್ ಅನ್ನು ನಡೆಸ್ತಾ ಇರೋರು ಮುಸ್ಲಿಂನ ಕುಟುಂಬದವರು. ಅಲ್ಲಿಗೆ ಬರೋ ಕಸ್ಟಮರ್ಸ್ಗಳು ಏನ್ ಅನ್ಕೊಂತಿದ್ರು ಅಂದ್ರೆ, ಹಿಂದೂಗಳ ಹೋಟೆಲ್ಗೆ ಹೋಗ್ತಾ ಇದೀವಿ, ಆದ್ರೆ ನಿಜಕ್ಕೂ ಕೂಡ ಅಲ್ಲಿ ಆಗಿದ್ದೇನು ಹೇಳಿ? ಇವ್ರು ಮಾಡ್ತಾ ಇರೋದು ಪ್ಯೂರ್ಲಿ ಇಲ್ಲೊಂದು ಷಡ್ಯಂತ್ರದ ಭಾಗ ಇದ್ರೂ ಇರಬಹುದು, ಅಥವಾ ಅಡ್ವಾಂಟೇಜ್ ತಗೊಳ್ಳೋದು ಆಗಿರಬಹುದು. ಹಿಂದೂಗಳು ಭಕ್ತರು ಕೂಡ ದೇವಸ್ಥಾನಗಳಿಗೆ ಹೋಗೋದು, ಅದೇ ಮಾರ್ಗವಾಗಿ ದೇವಸ್ಥಾನಕ್ಕೆ ಹೋಗುವಂತಹ ಯಾತ್ರಿಕರು ಕೂಡ ಇರ್ತಿದ್ರು. ಸೊ ಈ ರೀತಿ ಗೊತ್ತಿದ್ದು ಕೂಡ ಮುಸ್ಲಿಮರು, ಆಲ್ರೆಡಿ UPಯಲ್ಲಿ ಇನ್ಸಿಡೆಂಟ್ ಆಗಿದೆ, ಗೊತ್ತಿದ್ದು ಕೂಡ ಮುಸ್ಲಿಮರು ಹಿಂದೂಗಳ ಹೆಸರಿನಲ್ಲಿ ರಾಜಾರೋಷವಾಗಿ ಹೋಟೆಲ್ ವ್ಯವಹಾರವನ್ನ ಅಲ್ಲಿ ಮಾಡ್ತಾ ಇದ್ರು. ಒಂದೆರಡು ಪ್ರಕರಣಗಳು ಈ ರೀತಿ ಬೆಳಕಿಗೆ ಬರ್ತಿದ್ದಂತೆ ಉಳಿದ ಹೋಟೆಲ್ಗಳನ್ನ ಏನ್ ನಡೆಸ್ತಿದ್ರಲ್ಲ ಮುಸ್ಲಿಮರ ಮುಖವಾಡ ಕಳಚಿ ಬಿದ್ದಿದೆ. ಹಿಂದೂಗಳ ಹೆಸರನ್ನ ಇಟ್ಕೊಂಡು ಮುಸ್ಲಿಮರು ಈ ರೀತಿ ಹೋಟೆಲ್ಗಳನ್ನ ನಡೆಸ್ತಾ ಹಿಂದೂಗಳ ಕಣ್ಣಿಗೆ ಮಣ್ಣೆರಚೋ ಕೆಲಸವನ್ನ ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಹಾಗೂ ರಿಪೋರ್ಟರ್ಗಳು, ಕೆಲವೊಂದು ಜರ್ನಲಿಸ್ಟ್ಗಳು ಕೂಡ ಈ ಹೋಟೆಲ್ ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ವೀಕ್ಷಕರೇ, ಕೇವಲ ಬೇರೆ ರಾಜ್ಯಗಳಲ್ಲಿ ಮಾತ್ರವಲ್ಲ, ನಮ್ಮ ರಾಜ್ಯದಲ್ಲೂ ಕೂಡ ವೆರಿ ಅನ್ಫಾರ್ಚುನೇಟ್ಲಿ ಈ ರೀತಿ ಇನ್ಸಿಡೆಂಟ್ಗಳು ನಡೀತಾ ಇವೆ. ಹಿಂದೂ ಹೆಸರುಗಳಲ್ಲಿ ಅನ್ಯ ಧರ್ಮೀಯರು, ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನರು ಅಂಗಡಿಗಳನ್ನ, ಹೋಟೆಲ್ಗಳನ್ನ, ಹೀಗೆ ಹಲವಾರು ವ್ಯವಹಾರಗಳನ್ನ ಇವತ್ತು ಹಿಂದೂ ಹೆಸರುಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ವಿಚಾರ ಬಹಳ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಇದರಲ್ಲಿ
ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗ್ತಕ್ಕಂತಹ ಹಲವಾರು ಅಂಶಗಳು ಸಹ ಬೆಳಕಿಗೆ ಬಂದಿರ್ತದೆ. ಮಂಡ್ಯ, ಆ ಕಡೆ KR ಪೇಟೆ ಆಗಿರ್ಬೋದು, ಹುಣಸೂರು ಆಗಿರ್ಬೋದು, ಮಲೆನಾಡು, ಕರಾವಳಿ ಭಾಗದಲ್ಲಿ ಈ ರೀತಿ ಎಗ್ಗಿಲ್ಲದೆ ಮುಸ್ಲಿಮರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಹಿಂದೂಗಳ ಹೆಸರಿನಲ್ಲಿ ಬೋರ್ಡ್ ಅನ್ನ ಹಾಕೊಂಡು ಹೋಟೆಲ್ ಅನ್ನ ನಡೆಸ್ತಿದ್ದಾರೆ. ಇದೇನಪ್ಪ ನೋಡಿದ್ರೆ ಆಶೀರ್ವಾದ ವೆಜ್ ಅಂತಿದೆ, ಎಲ್ಲ ಹಿಂದೂಗಳಿದೆ, ಹಿಂದೂಗಳು ಫೋಟೋ ಇಟ್ಕೊಂಡಿದ್ದಾರೆ, ಆದ್ರೆ ಮುಸಲ್ಮಾನರ ಹೆಸರು ಬರ್ತಾ ಇದೆಯಲ್ಲ ಸ್ಕ್ಯಾನ್ ಮಾಡುವಾಗ ಅಂತ ನೋಡಿದಾಗ ನಾನು ವಿಚಾರಿಸಿದೆ ಅವ್ರನ್ನ, ಇದು ಯಾರ್ದು ಸ್ಕ್ಯಾನ್ ಬರ್ತಾ ಇದೆಯಲ್ಲ ಅಂತ ಹೇಳಿ. ಆಗ ಅದು ಹೇಳಿದ್ರು ಅವರು, ಇದೆಲ್ಲ ಮುಸಲ್ಮಾನರು ನಡೆಸ್ತಾ ಇರುವಂತ ಹೋಟೆಲ್ ಓನರ್ ಕೂಡ ಮುಸಲ್ಮಾನರು ಅಂತ ಹೇಳಿ. ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಅಂತ ಅವರು ಹೊರಗಡೆ ಬೋರ್ಡ್ ಹಾಕೊಂಡಾಗ ಆಬ್ವಿಯಸ್ಲಿ ಪಾಪ ಏನ್ ಮಾಡ್ತಾರೆ, ಪ್ಯೂರ್ ವೆಜಿಟೇರಿಯನ್ ಇರೋರು ಅವ್ರಿಗೆ ಏನ್ ಗೊತ್ತಿರುತ್ತೆ ಹೇಳಿ ಹೋಗ್ತಾರೆ ಅವ್ರು ವೆಜಿಟೇರಿಯನ್ ಹೋಟೆಲ್ ಅಂತ ಅನ್ಕೊಂಡು. ಆದ್ರೆ ಯಾವಾಗ ಇದು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇದನ್ನ ಅಲ್ಲಿರುವಂತಹ ಕೆಲ ಜನ ಕೂಡ ಹೇಳಿದ್ದಾರೆ, ಫೋನ್ ಪೇ ಸ್ಕ್ಯಾನ್ ಮಾಡಿದಾಗ ಮುಸ್ಲಿಮ್ಸ್ ಹೆಸರು ಬರುತ್ತೆ, ಆವಾಗ ಇವರಿಗೆ ಅನುಮಾನ ಕಾಡುತ್ತೆ. ಹೀಗಾಗಿ ಹಿಂದೂಗಳ ಹೆಸರಿನಲ್ಲಿ ಮುಸ್ಲಿಮರು ಈ ರೀತಿ ಹೋಟೆಲ್ಗಳನ್ನ ನಡೆಸ್ತಾ ಇರೋದು ಸಾರ್ವಜನಿಕ ವಲಯದಲ್ಲಿ ಆತಂಕಕ್ಕೆ ಈಡು ಮಾಡಿದೆ. ಹಾಗೆ ಜನ ಕೂಡ ಕಳವಳವನ್ನ ವ್ಯಕ್ತಪಡಿಸ್ತಿದ್ದಾರೆ. ಹಾಗಾಗಿ ಹೋಟೆಲ್ ಅಂತ ಹೇಳಿದ್ರೆ ಶುದ್ಧ ಸಸ್ಯಾಹಾರಿ ಹೋಟೆಲ್ಗಳನ್ನ ಹುಡಿಕೊಂಡು ಹೋದಾಗ ಕೆಲವೊಂದು ವಿಚಾರಗಳು ಇವತ್ತು ಮುಸಲ್ಮಾನರ ತೆಕ್ಕೆಯಲ್ಲಿರುವಂತಹ ಹೋಟೆಲ್ಗಳು ನಮಗೆ ಗಮನಕ್ಕೆ ಬರೋದಿಲ್ಲ. ನಾನು ಮೈಸೂರಿಂದ ಹುಣಸೂರಿಗೆ ಹೋಗುವಂತ ಸಂದರ್ಭಗಳಲ್ಲಿ ಹಿಲ್ವಾಲದ ಹತ್ರ ಮತ್ತು ಹುಣಸೂರಿನ ಸಿಟಿಯಲ್ಲಿ ಇರುವಂತ ಒಂದು ಆಶೀರ್ವಾದ್ ವೆಜ್ ಹೋಟೆಲ್ ನೋಡಿದ್ರೆ ತುಂಬಾ ಸುಂದರವಾಗಿ ಅಲಂಕಾರವನ್ನ ಮಾಡಿರ್ತಾರೆ. ವೆಜ್ ಅಂತೇಳಿ ಹೋಟೆಲ್ ಹಾಕಿದ್ದಾರೆ. ಒಳಗಡೆ ಹೋಗಿ ಊಟ ತಿಂಡಿ ಎಲ್ಲ ಮಾಡಿ ಬರುವಾಗ ಎಲ್ಲ ಹಿಂದೂಗಳೇ, ಕೆಲಸಗಾರ ಉದ್ಯೋಗಿಗಳೆಲ್ಲ ಹಿಂದೂಗಳೇ ಇರ್ತಾರೆ. ಆದ್ರೆ ಹಣವನ್ನ ಪಾವತಿ ಮಾಡುವಂತ ಸಂದರ್ಭದಲ್ಲಿ ನಾವಲ್ಲಿ ಸ್ಕ್ಯಾನರ್ ಅನ್ನು ನೋಡಿ ಸ್ಕ್ಯಾನ್ ಮಾಡುವಾಗ ಬರುವಂತದ್ದು ಮುಸಲ್ಮಾನರ ಹೆಸರು. ಸೊ ಹಿಂದೂಗಳ ಧಾರ್ಮಿಕ ಕೇಂದ್ರದ ಸುತ್ತಮುತ್ತಲೂ ಕೂಡ ಈ ರೀತಿ ಮುಸ್ಲಿಂ ವ್ಯಾಪಾರಿಗಳು ಹಣ್ಣಿನ ವ್ಯಾಪಾರ ಮಾಡೋದು, ಹೋಟೆಲ್ ವ್ಯಾಪಾರದಲ್ಲಿ ಹಾಗೂ ಜ್ಯೂಸ್ನ ಕೊಡೋದು. ಕೆಲ ಜನಗಳು ಹೇಳೋ ಪ್ರಕಾರ ಕೇವಲ ಇದನ್ನ ಏನೋ ವ್ಯಾಪಾರ ಮಾಡಬೇಕು, ದುಡ್ಡು ಗಳಿಸಬೇಕು ಅನ್ನೋ ಉದ್ದೇಶ ಮಾತ್ರ ಅಲ್ಲ, ಉದ್ದೇಶಪೂರ್ವಕವಾಗಿ ಒಂದು ಷಡ್ಯಂತ್ರದ ಭಾಗ, ಇಸ್ಲಾಮೀಕರಣದ ಭಾಗ, ಜಿಹಾದಿ ಮನಸ್ಥಿತಿಯ ಭಾಗ ಇದು. ಶಬರಿಮಲೆಗೆ ಅಯ್ಯಪ್ಪ ಮಾಲಾಧಾರಿಗಳೇನು ಹೋಗ್ತಾರಲ್ಲ, ಈ ಕಡೆನೂ ಕೂಡ ಅಷ್ಟೇ, ಅಲ್ಲಿರುವಂಥ ಹೋಟೆಲ್ಗಳು ಕೂಡ ಅಷ್ಟೇ. ಆಬ್ವಿಯಸ್ಲಿ ನಿಮಗೆ ಶಬರಿಗೆ ಮಾಲೆಯನ್ನು ಹಾಕೊಂಡು ಹೋಗೋರು ಅಂತ ಹೇಳಿದ್ರೆ ಅವರು ಬ್ರಹ್ಮಚರ್ಯವನ್ನು ಪಾಲಿಸಿ ಕಟ್ಟುನಿಟ್ಟಿನ ವ್ರತವನ್ನು ಪಾಲಿಸ್ತಾರೆ. ಆದರೆ ಇವರು ದಾರಿಯುದ್ದಕ್ಕೂ ಹೋಗುವಂಥ ಅಲ್ಲಿ ನಡೆಸುವಂಥ ಹೋಟೆಲ್ಗಳೇ ನಡೆಸ್ತಾರಲ್ಲ ಮುಸ್ಲಿಮರು, ಹೊರಗಡೆ ಪ್ಯೂರ್ ವೆಜಿಟೇರಿಯನ್ ಅಂತ ಬೋರ್ಡ್ ಹಾಕ್ಕೊಂಡು ಮಾಂಸದ ತಟ್ಟೆಯಲ್ಲಿ ಆಹಾರವನ್ನು ಬೇಯಿಸ್ತಿದ್ದಾರೆ. ಈ ಮೂಲಕ ಅಯ್ಯಪ್ಪ ಮಾಲಾಧಾರಿಗಳ ಭಕ್ತಿಗೆ ಇವರು ಅವಮಾನವನ್ನ ಮಾಡ್ತಿದ್ದಾರೆ. ಶಬರಿಮಲೆಯ ಅಯ್ಯಪ್ಪ ಭಕ್ತಾದಿಗಳಿಗೆ ಹಲವಾರು ಹೋಟೆಲ್ಗಳಲ್ಲಿ, ಮಾಂಸಾಹಾರಿ ಹೋಟೆಲ್ಗಳಲ್ಲಿ ನಮ್ಮ ಧರ್ಮಸ್ಥಳದ ಭಕ್ತಾದಿಗಳಿಗಾಗಿರ್ಬೋದು, ಅಥವಾ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತಕ್ಕಂತ ಭಕ್ತಾದಿಗಳಾಗಿರ್ಬೋದು, ಅಥವಾ ಕುಂಭಮೇಳಕ್ಕೆ ಹೋಗ್ತಕ್ಕಂತ ಭಕ್ತಾದಿಗಳಾಗಿರ್ಬೋದು, ಅಥವಾ ಕಾವಡಿ ಯಾತ್ರೆಯಲ್ಲಿ ಪಾಲ್ಗೊಳ್ತಕ್ಕಂಥ ಭಕ್ತಾದಿಗಳಿಗಾಗಿರ್ಬೋದು, ಈ ರೀತಿ ದೇಶದ ಎಲ್ಲಾ ರಾಜ್ಯಗಳ ಧಾರ್ಮಿಕ ಆಚರಣೆಗಳು ನಡೀತಕ್ಕಂತ ಸಂದರ್ಭದಲ್ಲಿ ಹಿಂದೂ ಹೆಸರಿನಲ್ಲಿ ಬಹಳ ವ್ಯಾಪಕವಾದಂತ ವ್ಯಾಪಾರವನ್ನ ಮಾಡ್ತಕ್ಕಂಥದನ್ನ ನಾವೆಲ್ಲರೂ ಸಹ ಗಮನಿಸಿದ್ದೇವೆ. ಇಲ್ಲಿ ಒಂದು ವಿಚಾರನ ಗಮನಿಸಬೇಕು, ಹಿಂದೂಗಳು ನಡೆಸೋ ಹೋಟೆಲ್ಗೆ ಮುಸ್ಲಿಮರು ಹೋಗಬಾರ್ದು ಅಥವಾ ಮುಸ್ಲಿಮರು ನಡೆಸೋ ಹೋಟೆಲ್ಗೆ ಹಿಂದೂಗಳು ಹೋಗಬಾರ್ದು ಅನ್ನೋದು ವಿಚಾರ ಅಲ್ವೇ ಅಲ್ಲ. ಅವರ ಹೋಟೆಲ್ಗೆ ಇವ್ರು ಹೋಗ್ಬೋದು, ಇವರ ಹೋಟೆಲ್ಗೆ ಅವ್ರು ಹೋಗ್ಬೋದು, ಇದರಲ್ಲಿ ಯಾವುದೇ ರೀತಿ ತಕರಾರಿಲ್ಲ. ಆದರೆ ಹೋಟೆಲ್ ನಡೆಸೋ ವಿಚಾರದಲ್ಲಿ ಪಾರದರ್ಶಕತೆ ಇರಬೇಕು. ರಿಯಲ್ ಐಡೆಂಟಿಟಿನ ಮುಚ್ಚಿಟ್ಕೊಳ್ಳೋದು ಯಾಕೆ ಅನ್ನೋದಷ್ಟೇ ಪ್ರಶ್ನೆ ಇದೆ. ಅವರು ವ್ಯಾಪಾರ ಮಾಡ್ಲಿಕ್ಕೆ ನಮ್ಮ ಯಾವುದೇ ತಕರಾರಿಲ್ಲ, ಆದ್ರೆ ಅವರು ಮೊದಲನೇದಾಗಿ ತಮ್ಮ ನಿಜವಾದ ಹೆಸರುಗಳನ್ನ ತೋರಿಸಿ ವ್ಯಾಪಾರ ಮಾಡಬೇಕು. ವೀಕ್ಷಕರ, ಉತ್ತರ ಪ್ರದೇಶದಲ್ಲೂ ಕೂಡ ಕಾವಾಡಿ ಯಾತ್ರೆಯ ಟೈಮ್ನಲ್ಲಿ ಅಲ್ಲಿರುವಂತಹ ಮುಸ್ಲಿಂ ವ್ಯಾಪಾರಿಗಳು ತಮ್ಮ ಐಡೆಂಟಿಟಿನ ಮರೆಮಾಚಿ ಹಿಂದೂಗಳ ನೇಮ್ ಬೋರ್ಡ್ ಅನ್ನ ಹಾಕ್ತಿದ್ರು. ಸೊ ಇದರಿಂದ ಸಹಜವಾಗಿ ಹೋಗುವಂತ ಯಾತ್ರಾರ್ಥಿಗಳು ಅವ್ರು ಹಿಂದೂಗಳು ಅಂತ ಹೇಳಿ ಅವ್ರ ಹತ್ರ ಹಣ್ಣನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಜ್ಯೂಸ್ ಅನ್ನ ತಗೊಳ್ಳೋದಾಗಿರ್ಬೋದು, ಈ ರೀತಿ ಮಾಡ್ತಾ ಇದ್ರು. ಸೊ ಈ ರೀತಿ ಮಾಡೋದ್ರ ಮೂಲಕ ಅವ್ರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಅಲ್ಲಿ ಯಾತ್ರಾರ್ಥಿಗಳು ನೋಡಿರೋ ಪ್ರಕಾರ, ಅವರಿಗೆ ಗಮನಕ್ಕೆ ಬಂದಿರೋ ಪ್ರಕಾರ ಮುಸ್ಲಿಮರು ಹಣ್ಣಿಗೆ ಉಗುಳು ಹಾಕೋದು ಅಥವಾ ಆಹಾರಕ್ಕೆ ಉಗುಳ್ತಿದ್ರು. ಇವರು ಅದನ್ನ ಯಾವ ರೀತಿ ಪ್ರೊಜೆಕ್ಟ್ ಮಾಡ್ತಿದ್ರು ಅಂತ ಹೇಳಿದ್ರೆ, ತಮ್ಮ ಧರ್ಮದಲ್ಲಿ ಇದೊಂದು ರೀತಿ ಪಾವಿತ್ರ್ಯತೆ ಅಂತ ಹೇಳಿ, ನಿಮ್ಮ ಧರ್ಮದಲ್ಲಿ ಪಾವಿತ್ರ್ಯತೆ ಅಂತ ಹೇಳ್ಕೊಂಡು ನಿಮ್ಮ ಹೆಸರನ್ನ ಮರೆಮಾಚಿಕೊಂಡು ಹಿಂದೂಗಳ ನಂಬಿಕೆಗೆ ನೀವು ಘಾಸಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಯಾವಾಗ ಇದು ಯೋಗಿ ಸರ್ಕಾರದ ಗಮನಕ್ಕೆ ಬರುತ್ತೋ, ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅವರು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸ್ತಾರೆ. ಯಾರ್ಯಾರು ವ್ಯಾಪಾರವನ್ನ ಮಾಡ್ತಿದ್ದೀರೋ ನಿಮ್ಮ ಒರಿಜಿನಲ್ ನೇಮ್ ಬೋರ್ಡ್ ಅನ್ನೇ ಹಾಕೋಬೇಕು, ನಿಮ್ಮ ಹೆಸರಿನ ನಾಮಫಲಕವನ್ನೇ ಹಾಕೋಬೇಕು ಅಂತ ಹೇಳಿ ಕಟ್ಟುನಿಟ್ಟಿನ ಆದೇಶವನ್ನ ಕೂಡ ಹೊರಡಿಸಿದ್ರು. ಸೊ ಈಗ ಅದೇ ನಿಟ್ಟಿನಲ್ಲಿ ಯೋಗಿ ಸರ್ಕಾರದ ರೀತಿಯ ಗುಜರಾತ್ ಸರ್ಕಾರ ಕೂಡ ಈ ರೀತಿ ಮುಸ್ಲಿಂ ನಡೆಸುವಂತಹ ಹೋಟೆಲ್ಗಳಿಗೆ ಲಂಗು ಲಗಾಮನ್ನ ಹಾಕಿದೆ.
ಹೋಟೆಲ್ಗಳ ಲೈಸೆನ್ಸ್ ಅನ್ನು ಕೂಡ ರದ್ದು ಮಾಡಿದೆ. ಹಾಗೆ ಕರ್ನಾಟಕದಲ್ಲಿ ಕೂಡ ಈ ರೀತಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಗಳಾಗ್ತಾ ಇದೆಯಲ್ಲ, ದಯವಿಟ್ಟು ಇದರ ಕುರಿತು ರಾಜ್ಯ ಸರ್ಕಾರ ಕೂಡ ಕ್ರಮವನ್ನ ಕೈಗೊಳ್ಳಬೇಕು. ಈ ಬಗ್ಗೆ ಸಾರ್ವಜನಿಕರು ಕೂಡ ಆಗ್ರಹಿಸುತ್ತಿದ್ದಾರೆ. ಈಗ ಮೊನ್ನೆ ಯೋಗಿ ಅವರು ಮಾಡಿದ್ರು, ಒಂದು ಒಳ್ಳೆ ಇದ್ ಮಾಡಿದ್ರು, ಹೋಟೆಲ್ಗಳ ಹೆಸರು ಏನ್ ಬೇಕಾದ್ರೂ ಇಟ್ಕೊಳ್ಳಿ, ಅದರ ಮಾಲೀಕರು ಯಾರು ಅಂತ ಅನ್ನುವಂಥದ್ದು ಒಂದು ಹೆಸರನ್ನ ಹಾಕ್ಬೇಕು ಅನ್ನುವಂಥದ್ದನ್ನ ಯೋಗಿ ಅವರು ಒಂದು ಸರ್ಕಾರದಲ್ಲಿ ಒಂದು ತಂದಿದ್ರು. ಅದೇ ರೀತಿ ಕರ್ನಾಟಕದಲ್ಲೂ ಹಾಕ್ಬೇಕು ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಕೇವಲ ಬೇರೆ ರಾಜ್ಯಗಳಲ್ಲಿ ಮಾತ್ರವಲ್ಲ, ನಮ್ಮ ರಾಜ್ಯದಲ್ಲೂ ಕೂಡ ಈ ರೀತಿ ಮುಸ್ಲಿಮರು ಹಿಂದೂಗಳ ಹೆಸರನ್ನ ಇಟ್ಕೊಂಡು ವ್ಯಾಪಾರವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಲಂಗು ಲಗಾಮನ್ನ ಹಾಕಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.